ಇದಕ್ಕೆ ನಿಮ್ ಜಾಸ್ತಿ ಏನ್ ಖರ್ಚು ಬರೋದಿಲ್ಲ. ಬಾಳ ಅಂದ್ರೆ ಒಂದು 500 ರೂಪಾಯಿ ಖರ್ಚು ಬರ್ಬೋದು ಅಷ್ಟೇ. ಏನ್ ಬಾಳ ಅಂದ್ರೆ ಒಂದ್ ತಾಸ್ ಒಳಗೆ ರೆಡಿ ಆಕತ್ತೆ. ನೋಡಬಹುದು ಯಾವ ರೇಂಜ್ಗೆ ಸ್ಟ್ರಾಂಗ್ ಇದೆ ಅಂತ. ಕೃಷಿ ಮೇಳದಲ್ಲಿ ಸಿಗುತ್ತೆ. ಅದೆಲ್ಲ ಸ್ವಲ್ಪ ಪ್ಲಾಸ್ಟಿಕ್ ಇರುತ್ತೆ. ಈ ಎಲ್ಬೋ ಒಳಗಡೆ ಈ ಪಟಾಕಿನ ಸೇರಿಸ್ಬೇಕು. ನಮಸ್ಕಾರ ಸ್ನೇಹಿತರೆ, ಮತ್ತೊಂದು ವಿಡಿಯೋಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಈ ವಿಡಿಯೋದಲ್ಲಿ ನಾನು ನಿಮ್ಗೆ ಈ ಒಂದು ಕೋವಿಯನ್ನ ಹೇಗೆ ತಯಾರಿಸೋದು ಹಾಗೂ ಇದನ್ನ ಉಪಯೋಗಿಸೋದು ಹೇಗೆ ಅನ್ನೋದನ್ನು ಕೂಡ ತೋರಿಸ್ಕೊಡ್ತೀವಿ. ತಯಾರಿಸಿದ್ದು ಆಲ್ರೆಡಿ ಇದೆ, ಬಟ್ ಆದ್ರೂ ನಿಮ್ಗೆ ಒಂದ್ ಸ್ವಲ್ಪ ಇನ್ಸ್ಟ್ರಕ್ಷನ್ಸ್ ಕೊಡ್ತಾ ಹೋಗ್ತೀವಿ ಯಾವ ತರ ಇದನ್ನ ಮನೆಯಲ್ಲೇ ತಯಾರಿಸ್ಕೊಬಹುದು ಅಂತ. ಇದಕ್ಕೆ ನಿಮ್ ಜಾಸ್ತಿ ಏನ್ ಖರ್ಚು ಬರೋದಿಲ್ಲ. ಬಾಳ ಅಂದ್ರೆ ಒಂದು 500 ರೂಪಾಯಿ ಖರ್ಚು ಬರ್ಬೋದು ಅಷ್ಟೇ. 500 ರೂಪಾಯಿನೂ ಜಾಸ್ತಿ ಆಯ್ತು. ನಿಮ್ಮ ಹತ್ರ ಈ ಮಟೀರಿಯಲ್ಸ್ ಎಲ್ಲ ಇತ್ತಂದ್ರೆ 500 ರೂಪಾಯಿನೂ ಬರಲ್ಲ. ಮನೇಲೆ ಇದ್ರೆ ಒಂದು 250 rupees ವೆಲ್ಡಿಂಗ್ ಇದಕ್ಕೆಲ್ಲ ಚಾರ್ಜಸ್ ಆಗುತ್ತೆ. ಅದು ಬಿಟ್ರೆ ನೀವು ಪೈಪ್ ಎಲ್ಲ ವೆಲ್ಡಿಂಗ್ ಶಾಪ್ ಅಲ್ಲಿ ತಗೊಂಡು ನೀವು ಮಾಡಿಸ್ತೀನಿ ಅಂದ್ರೆ ಬಾಳ ಅಂದ್ರೆ 500 ರೂಪಾಯಲ್ಲಿ ರೆಡಿ ಆಗ್ಬಿಡುತ್ತೆ. ನಿಮ್ಗೆ ಕೃಷಿ ಮೇಳ ಅಲ್ಲೆಲ್ಲ ಪ್ಲಾಸ್ಟಿಕ್ ಇಂದು ಈ ತರ ಕೋವಿಗಳು ಸಿಗ್ತವೆ. ಇದೆಲ್ಲ ಮಂಗನ್ ನೋಡ್ಸಕ್ಕೆ ಅಥವಾ ಇಲ್ಲಿ ಹೊಲದಲ್ಲಿ ಗಿಳಿಗಳು ಆಗಿರ್ಬೋದು ಅಥವಾ ಯಾವ್ದಾರ ಪಾರಿವಾಳ ಈ ತರ ಏನಾರು ನಿಮ್ಮ ಹೊಲನ ಹಾಳು ಮಾಡಕ್ ಬಂದ್ರೆ ಓಡ್ಸಕ್ಕೆ ಈಸಿ ಆಗುತ್ತೆ. ಇದು ನೋಡಬಹುದು ಯಾವ ರೇಂಜ್ಗೆ ಸ್ಟ್ರಾಂಗ್ ಇದೆ ಅಂತ. ಕೃಷಿ ಮೇಳದಲ್ಲಿ ಸಿಗುತ್ತೆ. ಅದೆಲ್ಲ ಸ್ವಲ್ಪ ಪ್ಲಾಸ್ಟಿಕ್ ಇರುತ್ತೆ, ಅಂದ್ರೆ ಪ್ಲಾಸ್ಟಿಕ್ ಪೈಪ್ ಅಲ್ಲಿ ಮಾಡಿರ್ತಾರೆ. ಅದೇನು ಅಷ್ಟು ಬಾಳಿಕೆ ಬರುತ್ತೆ ಅನ್ನೋದು ಗ್ಯಾರಂಟಿ ಇರೋದಿಲ್ಲ. ಹಾಗಾಗಿ ನೀವು ಈ ತರ ಸ್ಟೀಲ್ ಪೈಪ್ ಅಲ್ಲಿ ಮಾಡ್ಕೊಂಡ್ರೆ ನಿಮ್ಗೆ ಸಖತ್ ಉಪಯೋಗ ಅಂತಾನೆ ಹೇಳ್ಬೋದು. ಬಹಳ ದಿನ ಬಾಳಿಕೆ ಬರುತ್ತೆ. ಅದಕ್ಕೋಸ್ಕರ ಇದು ಹೇಗ್ ವರ್ಕ್ ಆಗುತ್ತೆ ಅನ್ನೋದನ್ನ ಕೂಡ ನಿಮ್ಗೆ ತೋರಿಸ್ತಾ ಹೋಗ್ತೀವಿ. ಬನ್ನಿ, ಇನ್ನೇನ್ ಟೈಮ್ ವೇಸ್ಟ್ ಮಾಡೋದು, ಬೇಗ ವಿಡಿಯೋ ಸ್ಟಾರ್ಟ್ ಮಾಡ್ಕೊಂಡ್ಬಿಡೋಣ. ನೀವು ಇವಾಗ ಈ ಕೋವಿ ಏನ್ ನೋಡ್ತಾ ಇದೀರಲ್ಲ, ಇದನ್ನ ಹೇಗೆ ರೆಡಿ ಮಾಡಿದ್ದಾರೆ ಅಂತ ನಿಮ್ಗೆ ತಿಳಿಸ್ಕೊಡ್ತೀನಿ. ಇವಾಗ ಇದೊಂದು 1/4 ಇಂಚ್ ಪೈಪ್ ತಗೊಂಡಿದ್ದಾರೆ. ಅದ್ರಲ್ಲಿ ನೀವು ನೋಡ್ಬೋದು 1/4 ಇಂಚ್ ಪೈಪ್ ಬಾಳ ಅಂದ್ರೆ ಇದು ಒಂದ್ ಮೊಳ ಇರ್ಬೋದು. ನೋಡ್ತಾ ಇದೀರಲ್ಲ, ಇಷ್ಟು ಬರುತ್ತೆ. ಒಂದ್ ಮಾರಲ್ಲಿ ಅರ್ಧ ಬರುತ್ತೆ. ಮೊಳ ಅಲ್ಲ, ಮೊಳ ಅಂದ್ರೆ ಇಷ್ಟು ಬರುತ್ತೆ. ಇದೊಂದು ಮಾರಲ್ಲಿ ಅರ್ಧ. ಸೊ ಇಷ್ಟು ತಗೊಂಡು ಇದನ್ನ 2 ಕಟ್ ಮಾಡ್ಕೊಂಡಿದ್ದಾರೆ. ಇದಕ್ಕೇನಪ್ಪಾ ಅಂದ್ರೆ ಗನ್ ತರ ಹಿಂಗ್ ಹೋಲ್ಡ್ ಮಾಡೋದಕ್ಕೆ, ಈ ತರ ಹೋಲ್ಡ್ ಮಾಡೋದಕ್ಕೆ ಇಲ್ಲಿ ವೆಲ್ಡ್ ಮಾಡ್ಸಿದ್ದಾರೆ 2 ಪೈಪ್ಗಳನ್ನ. ಹಾಗೂ ಇಲ್ಲೇನಿದೆಲ್ಲ ಇದು ಎಲ್ಬೋ, ಇದನ್ನ ತಗೊಂಡು ಇಲ್ಲೂ ಕೂಡ ಇದನ್ನ ವೆಲ್ಡಿಂಗ್ ಮಾಡ್ಸಿದ್ದಾರೆ, ನೀವು ನೋಡ್ಬೋದು. ಹಾಗೂ ಇದಕ್ಕೆ ಮೇಲ್ಗಡೆ ಒಂದು ಕ್ಯಾಪ್, ಈ ತರ ಕ್ಯಾಪ್ ಇರುತ್ತೆ. ಅಗ್ದಿ ಸಿಂಪಲ್ ಆಗಿದೆ ಇದು. ನೀವು ಇದನ್ನ ಮನೆಯಲ್ಲೇ ತಯಾರಿಸ್ಕೊಬಹುದು ಅಥವಾ ನಿಮ್ಗೆ ಗೊತ್ತಿದ್ರೆ ವೆಲ್ಡಿಂಗ್ ಅವರು ಈಸಿಯಾಗಿ ಮಾಡಿಸ್ಕೊಂಡ್ಬಿಡ್ಬೋದು. ಏನ್ ಬಾಳ ಅಂದ್ರೆ ಒಂದ್ ತಾಸ್ ಒಳಗೆ ರೆಡಿ ಆಕತ್ತೆ. ಕಬ್ಬಿಣದ ಪೈಪ್ ಅಲ್ಲಿ ಅಥವಾ ಸ್ಟೀಲ್ ಪೈಪ್ ಅಲ್ಲಿ ಮಾಡಿಸಿದ್ರೆ ನಿಮ್ಗೆ ಜಾಸ್ತಿ ದಿನ ಬಾಳಿಕೆ ಬರುತ್ತೆ, ಡ್ಯೂರಬಿಲಿಟಿ ಜಾಸ್ತಿ ಇರುತ್ತೆ. ಇದೇನ್ ನೋಡ್ತಾ ಇದೀರಲ್ಲ, ಇದಕ್ಕೆ ಇಲ್ಲಿ ಎಲ್ಬೋ ಇದೆ. ಇದನ್ನೆಲ್ಲ ವೆಲ್ಡಿಂಗ್ ಮಾಡ್ಸಿದ್ದಾರೆ. ಪಟಾಕಿನ ಇದ್ರೊಳಗಡೆ ಇಡೋದು ಗರ್ನಲ್. ಇಲ್ಲೊಂದು ಹೋಲ್ ಇದೆ ನೋಡಿ, ಇಲ್ಲೊಂದು ಹೋಲ್ ಮಾಡ್ಸಿದ್ದಾರೆ. ಈ ಹೋಲ್ ಒಳಗಡೆಯಿಂದ ಮದ್ದು ಬರುತ್ತೆ. ನಿಮ್ಗೆ ತೋರಿಸ್ಕೊಡ್ತೀನಿ ಅದು ಹೇಗೆ ಅಂತ. ಈ ಎಲ್ಬೋ ಒಳಗಡೆ ಈ ಪಟಾಕಿನ ಸೇರಿಸ್ಬೇಕು. ಇಲ್ಲೇನ್ ಕಾಣಿಸ್ತಾ ಇದೆಯಲ್ಲ, ಆ ಹೋಲ್ ಒಳಗಡೆ ಹಿಂಗೆ ಮದ್ದು ಹೊರಗಡೆ ಬರೋ ತರ ಪಟಾಕಿನ ಸೇರಿಸ್ಬೇಕಾಗತ್ತೆ. ಸೊ ನೋಡಿ, ಈ ತರ ಪ್ಲೇಸ್ ಮಾಡ್ಬೇಕಷ್ಟೇ, ಸಿಂಪಲ್ ಆಗಿದೆ. ಅದಾದ್ಮೇಲೆ ಕ್ಯಾಪ್ನ ಕ್ಲೋಸ್ ಮಾಡಿದ್ರೆ ಆಯ್ತು. ಸೊ ನಿಮ್ಮ ಕೋವಿ ಇವಾಗ ರೆಡಿ. ನೀವು ಮುಂದ್ಗಡೆ ಎಷ್ಟ್ ಬೇಕು ಕಲ್ಲು ಹಾಕೊಬಹುದು. ಆದ್ರೆ ಕಲ್ಲು ಹಾಕೋಕ್ ಮುಂಚೆ ಸ್ವಲ್ಪ ನೀವು ಪೇಪರ್ ಹಾಕ್ಬೇಕಾಗುತ್ತೆ. ಏನಕ್ಕಂದ್ರೆ ಕಲ್ಲು ಒಳಗಡೆ ಹೋಗ್ಬಿಟ್ಟು ಇಲ್ಲಿ ಪೈಪ್ ಅಲ್ಲಿ ಎಂಡಲ್ಲಿ ಸಿಗಾಕೊಂಬಾರ್ದು ಅನ್ನೋ ಒಂದು ಉದ್ದೇಶಕ್ಕಷ್ಟೇ. ಅದ್ ನಿಮ್ಗೆ ತೋರಿಸ್ಕೊಡ್ತೀನಿ ಹೇಗ್ ವರ್ಕ್ ಆಗುತ್ತೆ ಅನ್ನೋದು. ಸೊ ಇದು ನಿಮ್ಗೊಂದು ಐಡಿಯಾ ಸಿಕ್ತಲ್ಲ ಇವಾಗ ಯಾವ ತರ ಮ್ಯಾನುಫ್ಯಾಕ್ಚರ್ ಮಾಡ್ಕೊಬಹುದು ಅನ್ನೋದು. ನೀವು ಮನೇಲೆ ತಯಾರಿಸ್ಕೊಬಹುದು. ನಿಮ್ಗೆ ಯಾರು ವೆಲ್ಡಿಂಗ್ ಪರಿಚಯ ಇದ್ರೆ ಹೇಳಿ, ಆರಾಮ ಮಾಡಿಸ್ಕೊಂಡ್ಬಿಡಿ. ಸುಮ್ನೆ ಹೊರಗಡೆ ಎಲ್ಲ ತಗೊಳಕ್ ಹೋಗ್ಬಿಡ್ರಿ, ಎಕ್ಸ್ಟ್ರಾ ದುಡ್ಡು ಖರ್ಚು ಮಾಡಕ್ ಹೋಗ್ಬೇಡ್ರಿ ಅಂತ ಒಂದು ಸಜೆಷನ್ ಅಷ್ಟೇ. ನಿಮ್ಗಿಲ್ಲಪ್ಪ ನಾ ಹೊರಗಡೆ ತರ್ತೀನಿ, ಇದೆಲ್ಲ ನಮ್ಮ ಹತ್ರ ಮಟೀರಿಯಲ್ಸ್ ಇಲ್ಲ ಅಂದ್ರೆ ಓಕೆ, ದಟ್ಸ್ ಫೈನ್. ವೆಲ್ಡಿಂಗ್ ಶಾಪ್ ಅಲ್ಲಿ ಹೋದ್ರೆ ಗುಜರಿ ಅಂಗಡಿಲಿ ಬೇಕಾದಷ್ಟು ಸಿಗುತ್ತೆ, ಮಾಡಿಸ್ಕೊಬಹುದು ನೀವು. ಸೊ ಬನ್ನಿ, ಇನ್ನೇನು ಇದು ಹೇಗ್ ವರ್ಕ್ ಆಗುತ್ತೆ ಅನ್ನೋದನ್ನ ನಿಮಗೆ ತೋರಿಸ್ಕೊಡ್ತೀನಿ. ಇವಾಗ ಇದು ಹೇಗ್ ವರ್ಕ್ ಆಗುತ್ತೆ ಅಂತ ತೋರಿಸ್ತೀನಿ. ಆಲ್ರೆಡಿ ಇಲ್ಲಿ ನಾವು ಪಟಾಕಿನ ಪ್ಲೇಸ್ ಮಾಡಿದೀವಿ. ಇನ್ನ ಇಲ್ಲಿ ಮುಂದ್ಗಡೆ ಸ್ವಲ್ಪ ಈ ತರ ಪೇಪರ್ ನ ತಗೊಂಡು ಒಳಗಡೆ ಸೇರಿಸ್ಬೇಕಾಗತ್ತೆ. ನೋಡ್ತಾ ಇದೀರಲ್ಲ, ಎಷ್ಟ್ ಕೈ ಹೋಗುತ್ತೋ ಅಷ್ಟೇ ಸೇರಿಸಿ, ಜಾಸ್ತಿ ರಿಸ್ಕ್ ತಗೊಳಕ್ ಹೋಗ್ಬೇಡ್ರಿ. ಇಲ್ಲಿ ಕಲ್ಲು ಏನ್ ನೋಡ್ತಾ ಇದೀರಲ್ಲ, ಇದು ಚಿಕ್ಕ ಚಿಕ್ಕದಾಗಿದೆ. ತುಂಬಾ ದೊಡ್ಡ ಕಲ್ಲುಗಳೇನಲ್ಲ. ದೊಡ್ಡ ಕಲ್ಲಿಟ್ಟು ತೋರಿಸ್ತೀವಿ ಯಾವ ತರ ವರ್ಕ್ ಆಗುತ್ತೆ ಅಂತ. ಇದು ಚಿಕ್ಕ ಸೈಜಿನ ಕಲ್ಲುಗಳು. ಇವು ತಗೊಂಡ್ರೆ ನಿಮಗೆ ಬಹಳ ಪಕ್ಷಿಗಳಿದ್ದಾಗ ಅವನ್ನ ಓಡಿಸೋದಕ್ಕೆ ಬಹಳ ಈಸಿ ಆಗುತ್ತೆ. ಅಂದ್ರೆ ಸ್ಪ್ರೆಡ್ ಆಗ್ಬಿಡುತ್ತೆ ಇದು ಹೊಡೆದಿದ ತಕ್ಷಣನೇ. ಸೊ ಹಾಗಾಗಿ ಇವನ್ನ ಇಲ್ಲಿ ಒಳಗಡೆ ಹಾಕಿ ಅಷ್ಟೇ. ಸೊ ಇಲ್ಲಿ ನೋಡಿ, ಇಲ್ಲಿ ಒಳಗಡೆ ಹೋಗಿ ಅಲ್ಲಿ ಕುತ್ಕೊಳ್ಳುತ್ತೆ ಕಲ್ಲು. ಇವಾಗ ಇದಕ್ಕೆ ಬೆಂಕಿ ಹಚ್ಚಿದ್ರೆ ಇದು ಕೋವಿ ವರ್ಕ್ ಆಗುತ್ತೆ. ಇವಾಗ ಸದ್ಯಕ್ಕೆ ಇದನ್ನ ನಿಮ್ಗೆ ಕೆಳಗಡೆ ಇಟ್ಟು ತೋರಿಸ್ತಾ ಇದೀನಿ. ನೀವು ಇದನ್ನ ಕೈಯಲ್ಲಿ ಹಿಡ್ಕೊಂಡು ಕೂಡ ಹೊಡಿಬಹುದು. ಕೆಳಗಡೆ ಇಟ್ಟು ಏನಕ್ಕೆ ತೋರಿಸ್ತಿದೀನಪ್ಪ ಅಂದ್ರೆ ಸಿಕ್ಕಾಪಟ್ಟೆ ಗಾಳಿ ಐತೆ, ಹಂಗಾಗಿ ಸ್ವಲ್ಪ ಕೆಳಗಡೆಗೆ ಗಾಳಿ ಬರ್ತಾ ಇಲ್ಲ. ಅದಕ್ಕೋಸ್ಕರ ನಿಮ್ಗೆ ಇಲ್ಲಿ ತೋರಿಸ್ತಾ ಇದೀನಿ. ಆದ್ರೂ ಹೆವಿ ಗಾಳಿ ಐತೆ. ನೋಡೋಣ ಹೇಗ್ ವರ್ಕ್ ಆಗುತ್ತೆ ಅಂತ.
ನೋಡಿದ್ರಲ್ಲ ಯಾವ ತರ ವರ್ಕ್ ಆಯ್ತಂತ. ಸೊ ಪರ್ಫೆಕ್ಟ್ ವರ್ಕ್ ಆಗ್ತಾ ಇದೆ ನೋಡಿ. ಹೊಡ್ತಕ್ಕೆ ಹಿಂಗೆ ತಿರ್ಕ ಲಗಟ ಹೊಡ್ಕೊಂಡ್ ಬಿತ್ತಿದ್ದು ಅಷ್ಟು ಪ್ರೆಷರ್ ಇರುತ್ತೆ. ಸೊ ಕಲ್ಲು ಹಾರ್ಕೊಂಡ್ ಹೋಗಿದ್ದು ಗೊತ್ತಾಗ್ಲಿಲ್ಲ, ಅಷ್ಟು ಫೋರ್ಸ್ ಆಗಿ ಹಾರ್ಕೊಂಡ್ ಹೋಯ್ತಿದ್ದು. ಸೊ ಇದು ಇವತ್ತಿನ ವಿಡಿಯೋ. ಇವಾಗ ನಾವು ಬಹಳ ಕಲ್ಲಿಟ್ಟು ತೋರಿಸ್ತೀವಿ, ಒಂದೇ ಕಲ್ಲಿಟ್ಟು ಕೂಡ ಟೆಸ್ಟ್ ಮಾಡ್ತೀವಿ ಅದು ಹೇಗೆ ವರ್ಕ್ ಆಗುತ್ತೆ ಏನನ್ನೋದು. ನೋಡಿ ಹೆವಿ ಗಾಳಿ ಐತಪ್ಪ, ಬಾರಿ ಒಂದೇ ಬರ್ತೈತೆ ಅದಕ್ಕೆ. ಓ ಬೆಂಕಿ ಕಲ್ಲು ಎಂದೋಯ್ತು ಅಲ್ಲಿ ಕರೆಕ್ಟ್ ದೊಡ್ಡ ಗಿಡ ಐತಾ, ದೊಡ್ಡ ಗಿಡದಿಂದ ಮುಂದೆ. ನೋಡಿದ್ರಲ್ಲ ಯಾವ ರೇಂಜಿಗೆ ಪ್ರೆಷರ್ ವರ್ಕ್ ಆಗತ್ತೆ ಅಂತ. ಯಪ್ಪ ನಿಮ್ ಕೈ ಹಿಂದಕ್ಕೆ ಹಿಡಿತಾ ಇದು. ಸೊ ಪ್ರೆಷರ್ ಎಷ್ಟು ಇರುತ್ತೋ ಅಷ್ಟು. ಹಿಂದ್ಗಡೆ ಯಾರು ಇದ್ದಾಗ ಇಂಥವ್ನ ಕಾಮಿಡಿ ಗಿಮಿಡಿ ಎಲ್ಲ ಮಾಡಕ್ ಹೋಗ್ಬೇಡ್ರಿ, ಬಹಳ ಡೇಂಜರ್ ಇದು. ಯಾಕಂದ್ರೆ ಗನ್ ತರಾನೇ ವರ್ಕ್ ಆಗುತ್ತೆ ಇದು, ಲಿಟ್ರಲಿ ಗನ್ ತರಾನೇ ವರ್ಕ್ ಆಗೋದು. ಹಂಗಾಗಿ ಬಹಳ ಕೇರ್ಫುಲ್ ಆಗಿ ಯೂಸ್ ಮಾಡಿ. ಹುಡುಗಾಟಿಕೆ ಎಲ್ಲ ಇದೆ ಯಾವ್ದನ್ನು ಕೂಡ, ಹುಷಾರಾಗಿರಿ ಅಷ್ಟೇ. ಇದರಿಂದ ಎಷ್ಟು ಲಾಭ ಇರುತ್ತೋ ಅಷ್ಟೇ ಡೇಂಜರಸ್ ಇರುತ್ತೆ. ಸೊ ಕೇರ್ಫುಲ್ ಆಗಿ ಹ್ಯಾಂಡಲ್ ಮಾಡ್ಬೇಕಾಗತ್ತೆ ಎಲ್ಲಾನು ಕೂಡ. ಈ ವಿಡಿಯೋವನ್ನ ಕೊನೆಗಣಿಸಂತ ಟೈಮ್ ಬಂದಿದೆ. ಇವಾಗ ನೀವು ನೋಡಿದ್ರಲ್ಲ ಇದು ಹೇಗೆಲ್ಲ ವರ್ಕ್ ಆಗಿದೆ, ಇದನ್ನ ಹೇಗ್ ಮ್ಯಾನುಫ್ಯಾಕ್ಚರ್ ಮಾಡೋದು ಅನ್ನೋದು ಎಲ್ಲದನ್ನ ತಿಳಿಸ್ಕೊಟ್ಟಿದೀವಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ. ದಯವಿಟ್ಟು ನಿಮ್ ಫ್ರೆಂಡ್ಸ್ ಎಲ್ಲರಿಗೂ ಕೂಡ ಶೇರ್ ಮಾಡಿ. ಇದೇ ತರ ನಿಮ್ಗೆ ಕೋವಿ ಏನಾರು ಮ್ಯಾನುಫ್ಯಾಕ್ಚರ್ ಮಾಡೋದು ಹೇಗೆ ಅನ್ನೋದು ತಿಳಿಸ್ಕೊಡಿ ಅಂತಂದು ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ ಮೆನ್ಷನ್ ಮಾಡಿದ್ರೆ ಇದನ್ನ ಕಂಪ್ಲೀಟ್ ಆಗಿ ಮ್ಯಾನುಫ್ಯಾಕ್ಚರ್ ಮಾಡೋದು ಹೇಗೆ ಅನ್ನೋದನ್ನ ನಿಮ್ಗೆ ನೆಕ್ಸ್ಟ್ ವಿಡಿಯೋನಲ್ಲಿ ತೋರಿಸ್ಕೊಡೋ ಅಂತ ಪ್ರಯತ್ನ ಪಡ್ತೀವಿ. ಓಕೆ, ಈ ವಿಡಿಯೋನ ಕೊನೆಗೆ ಟೈಮ್ ಬಂದಿದೆ. ಬಾಯ್ ಬಾಯ್, ಟೇಕ್ ಕೇರ್.